ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ಸಿಂಪಲಾಗಿ ಒಂದು ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ 4 ಚೈನ್ ಹಾಕ್ಕೊಬೇಕು, 6 ಎಳೆ ದಾರ ತೊಗೊಬೇಕು. ಓಕೆ, 4 ಚೈನ್ ಹಾಕ್ಕೊಬೇಕು. ಸೊ 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಆಲ್ರೆಡಿ ನಾನು ಸೀರೆಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಇಟ್ಸ್ ಓಕೆ. ಬಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕಂದ್ರೆ 4 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕ್ತಾಯಿದ್ದೀನಿ ನೋಡಿ, 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ. 4 ಚೈನ್ ಅನ್ನಲ್ಲ, ಆ 4 ಚೈನಲ್ಲಿ ಕುಚ್ಚು ಬರುತ್ತೆ. ಸೊ ಈಗ ಮತ್ತೆ ಏನು ಮಾಡಬೇಕು ಅಂದರೆ 6 ಚೈನ್ ಹಾಕ್ಕೊಳ್ಳಿ. ಓಕೆ, 6 ಚೈನ್, 6 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ. ಸೊ ಈ ಥರ ಇರುತ್ತೆ ಇದು. ಓಕೆ, ವರ್ಕ್ ಮಾಡೋದು ಫಸ್ಟು 4 ಚೈನ್, ನೆಕ್ಸ್ಟು 3 ಚೈನ್, ನೆಕ್ಸ್ಟು 6 ಚೈನ್, ಈ ಥರ ಇರುತ್ತೆ. 4 ಚೈನ್ ಗ್ಯಾಪಲ್ಲಿ ಮಾತ್ರ ಕುಚ್ಚು ಕಟ್ಟೋದು. ಓಕೆ, ಕ್ಲಿಯರ್ ಅನ್ಕೋತೀನಿ. ಸೊ ನೋಡಿ, ಈ ಥರ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟು ಟರ್ನ್ ಮಾಡ್ಕೊಬೇಕು. ಸೀರೆ ಟರ್ನ್ ಮಾಡಿಕೊಂಡು ಏನು ಮಾಡಬೇಕು ಅಂದರೆ ಮತ್ತೆ 6 ಚೈನ್ ಹಾಕ್ಕೊಬೇಕು. ಓಕೆ, 6 ಚೈನ್ ಹಾಕ್ಕೊಂಡು ನೋಡಿ ಮಾಡ್ತಾಯಿದ್ದೀನಿ. 6 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆನಲ್ಲಿ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಾದಮೇಲೆ ನೋಡಿ, ಲಾಕ್ ಮಾಡಬೇಕು. 6 ಎಳೆ ದಾರ ತೊಗೊಂಡಿದ್ದೀವಲ್ಲ, ಸೊ ಪ್ರಾಪರಾಗಿ ನೋಡಿಕೊಂಡು ಅದನ್ನು 6 ಎಳೆನೂ ನೋಡಿಕೊಂಡು ತೊಗೊಂಡು ನೀವು ಲಾಕ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ 3 ಚೈನ್ ಮಾಡಬೇಕು. ಮತ್ತು 1 2 3 ನೋಡಿ, 3 ಚೈನ್ ಮಾಡಬೇಕು. 3 ಚೈನ್ ಮಾಡಾದಮೇಲೆ ಮತ್ತೆ ಸಿಂಗಲಲ್ಲಿ ಲಾಕ್ ಮಾಡಬೇಕು, ಸಿಂಗಲ್ ಕ್ರೋಶೆ ಮಾಡಬೇಕು. ಓಕೆ, ಅದಾದಮೇಲೆ ಟರ್ನ್ ಮಾಡ್ಕೊಬೇಕು. ಟರ್ನ್ ಮಾಡಾದಮೇಲೆ ಸೊ ಈಗೇನಾಗುತ್ತೆ ಅಂದರೆ ಪೀಕೋಟ್ ಸ್ಟಿಚ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಪೀಕೋಟ್ ಅಂದರೆ 1 2 3 ಚೈನ್ ಮಾಡ್ಕೊಬೇಕು. ಆಮೇಲೆ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ, ಅದು ಒಳಗಡೆ ಪಾಸ್ ಮಾಡಿ ಥ್ರೆಡ್ಡನ್ನು ತೊಗೊಂಡು ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಇದನ್ನೇ ಪೀಕೋಟ್ ಸ್ಟಿಚ್ ಅಂತ ಕರಿತೀವಿ. ಇದೊಂದು ಡಿಫ್ರೆಂಟಾಗಿ ಒಂದು ಡಿಸೈನ್ ಕ್ರಿಯೇಟ್ ಮಾಡುತ್ತೆ. ಸೊ ಅಗೇನ್ ಇನ್ನೊಂದು 6 ಚೈನ್ ಗ್ಯಾಪಲ್ಲಿ ಮತ್ತೇನು ಮಾಡಬೇಕು, ಡಬಲ್ ಕ್ರೋಶೆ ಮಾಡ್ಕೊಬೇಕು. ಈಗ ಮತ್ತೆ 1 2 3 ಚೈನ್ ಮಾಡಬೇಕು. 3 ಚೈನ್ ಮಾಡಿ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ, ಅದು ಕೆಳಗಡೆಯಿಂದ ಪಾಸ್ ಮಾಡಿ ಥ್ರೆಡ್ಡನ್ನು ತೊಗೊಂಡು ಸೊ ಸಿಂಗಲ್ ಕ್ರೋಶೆ ಮಾಡಬೇಕು. ಅಲ್ಲಿ ಒಂದು ಪಿಕೋಟ್ ಸ್ಟಿಚ್ ಕ್ರಿಯೇಟ್ ಆಗುತ್ತೆ. ಸೊ ಮತ್ತೆ ನೋಡಿ, ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 1 2 3. ಸೊ ಡಬಲ್ ಕ್ರೋಶೆ ಕೆಳಗಡೆ ಹೋಗಿ ದಾರ ತೊಗೊಂಡು ನೀವು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕಾಗತ್ತೆ. ಅದು ಪೀಕೋಟ್ ಸ್ಟಿಚ್ ಅಂತ ಹೇಳ್ತೀವಿ. ಓಕೆ, ಸೊ ಡಬಲ್ ಕ್ರೋಶೆ ವಿತ್ ಪೀಕೋಟ್ ಮಾಡ್ತೀವಿ. ಸೊ ಡಬಲ್ ಕ್ರೋಶೆ ಹೇಗೆ ಅಂದರೆ ನೋಡಿ, ನೀಡಲ್ ಮೇಲೆ ದಾರ ತೊಗೊಳ್ಳಿ. ನೀಡಲ್ ಮೇಲೆ ದಾರ ತೊಗೊಂಡು ಪಾಸ್ ಮಾಡಿ ಮತ್ತೆ 2ರಲ್ಲಿ 1, ಮತ್ತೆ 2ರಲ್ಲಿ 1. ಸೊ ಈ ಥರ ಇದು ಡಬಲ್ ಕ್ರೋಶೆ ರೆಡಿ ಆಗುತ್ತೆ. ಸೊ ಮತ್ತೆ ಅಗೇನ್ ಡಬಲ್ ಕ್ರೋಶೆ ಇಮಿಡಿಯೇಟ್ ಆಗಿದ ತಕ್ಷಣ ನೀವೇನು ಮಾಡಬೇಕು, 3 ಚೈನ್ ಮಾಡಿ ಡಬಲ್ ಕ್ರೋಶೆ ಕೆಳಗಡೆಯಿಂದನೇ ಸೊ ದಾರ ತೊಗೊಂಡು ನೀವು ಸಿಂಗಲ್ ಕ್ರೋಶೆ ಮಾಡಿದ್ರೆ ಅದು ಪೀಕೋಟ್ ಸ್ಟಿಚ್ ರೆಡಿ ಆಗುತ್ತೆ ನಿಮಗೆ. ಸೊ ಈ ಥರ ಪೀಕೋಟ್ ಸ್ಟಿಚ್ ಮಾಡಬೇಕಾಗುತ್ತೆ. ಸೊ ಪ್ರತಿಯೊಂದು ಡಬಲ್ ಕ್ರೋಶೆಗೆ ನೀವು ಪೀಕೋಟ್ ಸ್ಟಿಚ್ ಮಾಡಬೇಕು. ಸೊ ಈ ಥರ ಇದೊಂದು ಸಿಂಪಲ್ ಒಂದು ಈಸಿಯಾಗಿ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಯುತ್ತೆ ಇದು ಡಿಸೈನು. ಸೊ ವೆರಿ ಈಸಿ. ನೋಡಿ, ನೀವು ಟ್ರೈ ಮಾಡಿ, ತುಂಬ ಈಸಿ ಡಿಸೈನ್. ಓಕೆ, ಸಿಂಗಲ್ ಸ್ಟೆಪ್ ಆಗಿರೋದ್ರಿಂದ ಬೇಗ ಫಿನಿಷ್ ಮಾಡ್ಬೋದು ನೀವು. ಸೊ ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ ನಾನು. ಇದು ಕಾಂಟ್ರಾಸ್ಟ್ ಆ್ಯಕ್ಚುಲಿ. ಬಾಡಿ ಕಲರ್ ಬಂದು ಯೆಲ್ಲೋ ಇತ್ತು, ಹಾಗಾಗಿ ಯೆಲ್ಲೋ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಒನ್ಸ್ ಅಗೇನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮತ್ತೆ ನೋಡಿ, ಇವಾಗ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ನೀಡಲ್ ಮೇಲೆ ದಾರ ತೊಗೊಂಡು ಪಾಸ್ ಮಾಡಿ ಮತ್ತೆ ತೊಗೊಂಡು 2ರಲ್ಲಿ 1 ಮಾಡಿ ಮತ್ತೆ 2ರಲ್ಲಿ 1 ಮಾಡಿ. ಸೊ ಇದು ಡಬಲ್ ಕ್ರೋಶೆ ಆಯ್ತಲ್ವಾ. ಮತ್ತೆ 3 ಚೈನ್ ಮಾಡ್ಕೊಳ್ಳಿ. 1 2 3. ಓಕೆ, 3 ಚೈನ್ ಆದಮೇಲೆ ಡಬಲ್ ಕ್ರೋಶೆ ಕೆಳಗಡೆಯಿಂದ ಥ್ರೆಡ್ಡನ್ನು ತೊಗೊಂಡು ಸೊ ಸಿಂಗಲ್ ಚೈನ್ ಮಾಡ್ಕೊಳ್ಳಿ. ಇದೇ ಪಿಕೋಟ್ ಸ್ಟಿಚ್ ಅಂತ ಕರಿತೀವಿ. ತುಂಬ ಈಸಿ ಇದು. ಆ್ಯಕ್ಚುಲಿ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ. ಆ್ಯಕ್ಚುಲಿ ಕೌಂಟ್ ಮಾಡ್ತಾಯಿದ್ದೀನಿ ನೋಡಿ, ಇಲ್ಲಿ ಎಷ್ಟು ಮಾಡ್ಕೊಬೋದು ಈ ಥರ ಅಂದರೆ ಒಂದು 8 ಮಾಡ್ಬೋದು. ಸೊ ಗುಡ್ ಎನಫ್, ಅಷ್ಟು ಸಾಕು. ಓಕೆ, ಪ್ರತಿಯೊಂದು ಡಬಲ್ ಕ್ರೋಶೆ ಆದಮೇಲೆ ಇಮಿಡಿಯೇಟು 3 ಚೈನ್ ಮಾಡಿ. 3 ಚೈನ್ ಮಾಡಿ ನೋಡಿ, ಮತ್ತೆ ದಾರ ಅದು ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ, ಕೆಳಗಡೆಯಿಂದ ಪಾಸ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಿ. ಅಷ್ಟೇ, ಅದು ಪೀಕೋಟ್ ಸ್ಟಿಚ್ ಅಂತ ಕರಿತೀವಿ. ನೋಡಿ, 8 ಡಬಲ್ ಕ್ರೋಶೆ ವಿತ್ ಪೀಕೋಟ್ ಸ್ಟಿಚ್ ಮಾಡಿದ್ದೀನಿ. ಅದೆಲ್ಲಿ ರೀಚ್ ಆಗುತ್ತೋ ಅಲ್ಲಿ ಲಾಕ್ ಮಾಡಿಬಿಡಿ. ಓಕೆ, ಲಾಕ್ ಮಾಡಿ ನೋಡಿ, ಈ ಥರ ಒಂದು ಆರ್ಚ್ ಕ್ರಿಯೇಟ್ ಆಯಿತು. ಸೊ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಲ್ವಾ. ಸೊ ಸಿಂಪಲ್ಲಾಗಿ ಒಂದೇ ಸಿಂಗಲ್ ಸ್ಟೆಪ್ಪಲ್ಲೇ ಮುಗಿಯುತ್ತೆ. ನೀವು ಮಾಡ್ಕೋಬೋದು.
ಬ್ರೈಡಲ್ ಡಿಸೈನ್ ಇದು. ಸೀರೆ ಪೂರ್ತಿ ಇದೇ ಥರ ಫಾಲೋ ಮಾಡಿ 4 ಚೈನು 3 ಚೈನ್ ಅಗೇನ್ 6 ಚೈನ್. 4 ಚೈನ್ ಅಂತ ಹೇಳಿದ್ನಲ್ಲ, ಅಲ್ಲಿ ಕುಚ್ಚು ಬರುತ್ತೆ. ಆರ್ಚ್ ಪಕ್ಕದಲ್ಲಿ ನೋಡಿ, ಅದು 4 ಚೈನ್ ಗ್ಯಾಪ್ ಅಲ್ವಾ, ಅಲ್ಲಿ ಕುಚ್ಚು ಬರುತ್ತೆ. ಸೊ ಸೀರೆ ಸ್ಟಾರ್ಟಿಂಗ್ ಹೆಂಗೆ ಮಾಡಬೇಕು ಅಂದರೆ 4 ಚೈನ್ 3 ಚೈನ್ ಅಗೇನ್ 6 ಚೈನ್, ಆಮೇಲೆ ಬಟ್ಟೆ ಟರ್ನ್ ಮಾಡ್ಕೋಬೇಕಲ್ಲ. ನೀವು ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ, ಸೊ ದಟ್ ನಿಮಗೆ ಫುಲ್ಲು ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ಸೊ ನೋಡಿ, ಇದು ಫೈನಲ್ ಲುಕ್ಕು ಸೀರೆದು ಹೇಗೆ ಕಾಣುತ್ತೆ ಅಂತ. ಸಿಂಗಲ್ ಸ್ಟೆಪ್ಪಲ್ಲೇ ಮಾಡೋಂಥ ಒಂದು ಈಸಿ ಬ್ರೈಡಲ್ ಡಿಸೈನು ರೆಡಿಯಾಗಿದೆ. ಯಾವ ಥರ ಕಾಣ್ತಾ ಇದೆ ಕಲರ್ ಕಾಂಬಿನೇಷನ್ ಅಂತಲೂ ನೋಡ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡಿ, ಟ್ರೈ ಮಾಡಿಬಿಟ್ಟು ಹೇಗನ್ನಿಸ್ತು ಅಂತ ಹೇಳಿ. ಸೊ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಓಕೆ, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.